ನಿಮ್ಮ ಅಣ್ಣಂಗೆ ಇಲ್ಗೇನೆ ನೀ ಬಾ ಅಂತ ಹೇಳಿದ್ದೆ. ಈ ಸತ್ತಾದ್ರೂ ನಿಮ್ಮ ಅಣ್ಣಯ್ಯ ಬಂದಿಲ್ವಲ್ಲ. ಅಯ್ಯ ನಿನ್ನ ಅವ್ನಿಗೆ ಏನಾರ ಏಳನಿ ಅಂತ ಹೇಳಿದ್ರೆ ಬರೋಕ್ಕೆ ಇಲ್ಲ ಅಂತಾನೆ. ನನಗೂ ಕಾದು ಕಾದು ಸಾಕಾಗೋಯ್ತು. ಅಲ್ಲ ಕಣಮ್ಮ, ಆವಾಗಿಂದ ಹೇಳ್ತಿದ್ಯಾ ಏನೋ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅದೇನು ಹೇಳ್ಬೇಕು ಅಂತ ನೀನು ಹೇಳ್ತಿಲ್ವಲ್ಲ. ಅದೇನು ಮನೆಗೆ ಹೇಳಿದ್ರೇನು ಬೇಡ ಅಂತದೆ. ಇಲ್ಲಿಗನ ಬಂದ್ಬಿಟ್ಟು ಹೊಲ್ದ ಹತ್ರ ಕುಂತ್ಕೊಂಡು ಮಗನ ಹತ್ರ ಮಾತಾಡೋಂಥದ್ದು ಏನೈತೆ ಅಂತ ವಿಷಯ ಏನು? ಅಯ್ಯೋ ನಿಂಗೆ ಗೊತ್ತಿಲ್ದಿರೋದು ಏನೋ ಐತೆ. ಮನೆಯಾಗೆ ಎಲ್ಲ ಗ್ವಾಡ್ಗೆ ಕುಬಿನೇನೆಯ. ಮೊದಲು ನಾವು ಮಾತ್ರ ಇತ್ತಿದ್ವಿ ಮನೆಗೆ. ಏನು ಮಾತಾಡಿದ್ರು ನಡೀತಾ ಇತ್ತು, ಹೆಂಗೆ ಮಾತಾಡಿದ್ರು ನಡೀತಾ ಇತ್ತು. ಆದರೆ ಇವಾಗ ಹೇಳವ, ಮನೆ ತುಂಬನೇ ಜನಗಳೇನಿಯ ತುಂಬ್ಕೊಬಿಟ್ಟವಲ್ಲ. ಅದು ಎಲ್ಲ ನಮ್ಮ ಆಗ್ದಿರೋ ಏನಿಯ. ಏನು ಮಾಡೋಣ ನಮ್ಮ ಕರ್ಮಕ್ಕೆ. ಅದಕ್ಕೆ ಅಲ್ಲೇನಾರ ಮಾತಾಡ್ಬಿಟ್ರೆ ಸುಮ್ಕೆ ಸಂದಕ್ಕಿರಕ್ಕಿಲ್ಲ. ಅದಕ್ಕೆ ನಿಮ್ಮ ಅಣ್ಣನ ಮದುವೆ ವಿಷಯನ ಇಲ್ಲೇನಿಯ ಮಾತಾಡೋನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಣ್ಣನ ಕರಿತಾ ಇರೋದು. ಓಹೋ, ಅಣ್ಣನ ಮದುವೆ ವಿಷಯನಾ? ಗೊತ್ತಾಯ್ತು ಬಿಡು. ಅದಕ್ಕೆ ಇಲ್ಲಿ ತನಕ ಕರೆದ್ಬಿಟ್ಟು ಮಾತಾಡ್ತಿರೋದು. ಹೂನಿ, ಅದು ಸುಮ್ಮನೆ ಯಾರಿಗೂ ಹೇಳ್ಕೊಬಿಟ್ಟು ಬರ್ಬೇಡ. ಮೊದಲೇ ಜನಗಳು ಕಣ್ಣು ಬಾಯಿ ಸರಿ ಇಲ್ಲ. ಕಣ್ಣು ಬುದ್ಬಿಟ್ಟು ಏನಾರ ಆಗಿದ್ರೆ ಕಷ್ಟ ಆಯ್ತದೆ. ಏನು ಹೇಳ್ಬೇಡ, ಸುಮ್ಕಿರು. ನಾವು ಹಂಗೆ ಅನ್ಕೊಂಡಿದೀವಿ. ನಾನುವೇ ಪೊದ್ದಿ ಇಬ್ರು ಅನ್ಕೊಂಡಿದೀವಿ ಹಂಗೆ. ನೀನು ಏನು ಹೇಳ್ಕೊಬಿಟ್ಟು ಬರ್ಬೇಡ. ಅದೇ ಅವಳಲ್ಲ ನಿಮ್ಮ ಉಷಾ, ನೀನು ಯಾವಾಗ ಓಡಾಡ್ತಿಲ್ಲವ ಹಿಂದೆ, ಆ ಹುಡುಗಿ ನಿನಗೆ ಕೇಳೋನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಅಮ್ಮ, ನಿಜ ಹೇಳ್ತಿದೆಯೇ? ಉಷಾನ ಅತ್ತಿಗೆ ಆಗಿ ಬರ್ತಾಳೆ ಅಂತ ಹೇಳಿದ್ರೆ ಅದಕ್ಕಿನ್ನು ಪುಣ್ಯ ಏನಾರ ಬೇಕಾ? ಉಷಾ ಏನಾರ ಅತ್ತಿಗೆ ಆಗ್ಬಿಟ್ರೆ ಎಲ್ಲರ ಸಂಸಾರನೇ ಸುರೋಯ್ತದೆ. ಭಾಳ ಒಳ್ಳೆಯವಳು ಕಣಮ್ಮ. ಅವಳಷ್ಟು ಒಳ್ಳೆಯವಳು ನಾನು ನೋಡೇ ಇಲ್ಲ. ನನಗಿನ್ನ ಒಳ್ಳೆಯವಳೇನೆಯ. ಎಲ್ರಿಗೂ ಕಷ್ಟ ಕಾಯ್ತಾಳೆ ಮಾಡ್ತಾಳೆ. ಆದರೆ ಒಪ್ಕೋಬೇಕಲ್ಲಮ್ಮ, ಅವಳು ಒಪ್ಕೋಬೇಕಲ್ಲ. ನಮಗೇನೋ ಆಸೆ ಐತೆ. ಅವಳು ಹಾಕ್ಬಿಟ್ರು ಮೊದಲೇನೆಯ. ನಮ್ಮ ಅಣ್ಣಯ್ಯ ಗೊತ್ತಲ್ಲ, ಸ್ಯಾನೆ ಓದಿಲ್ಲ ಮಾಡಿಲ್ಲ, ಒಪ್ಕೋಬೇಕಲ್ಲ. ಮೊದಲು ನಿಮ್ಮ ಅಣ್ಣ ಏನು ಕೇಳೋನಿ ಏನಂತನು, ಆಮೇಲಿಂದ ಕಯ್ಯ ಅಂತ ಹೇಳ್ಬಿಟ್ಟು ಅಂದ್ಬಿಟ್ರೆ ಸುಮ್ಮನೆ ಯಾಕೆ ಬೇಕು? ನಿಮ್ಮ ಅಣ್ಣನ ಕತೆ ಗೊತ್ತಲ್ಲ ನಿಂಗೆ ಮೊದಲೇನೆಯ. ಅದಕ್ಕೆ ಒಂದು ಮಾತು ಕೇಳ್ಬಿಟ್ಟು ಮುಂದುವರಿಯನಿ ಅಂತ ಅಂದ್ಕೊಂಡಿವ್ನಿ. ನೀನೇನು ಈ ವಿಷಯ ಯಾರು ತಗೋ ಬಾಯಿ ಬಿಡಕ್ಕೆ ಹೋಗ್ಬೇಡ. ನಿಮ್ಮ ಅತ್ತೆ ತಗೋ ಹೇಳಕ್ಕೆ ಹೋಗ್ಬೇಡ, ನಿಮ್ಮ ಅಜ್ಜಿ ತಗೋ ಹೇಳಕ್ಕೆ ಹೋಗ್ಬೇಡ. ಬಾಯಿ ಮೊದಲೇ ಸರಿ ಇಲ್ಲ ಅವ್ರವು. ಇಲ್ಲ ಹೇಳಮ್ಮ, ದೇವ್ರನ್ನ ಯಾರಿಗೂ ಹೇಳಕ್ಕಿಲ್ಲ. ನನಗಂತೂ ನಮ್ಮ ಅದಕ್ಕೆ ಹುಷಾಗಿ ಬಂದ್ಬಿಟ್ರೆ ನೀನು ಭಾಳ ಆಸೆ. ಹೆಂಗೋ ಅಣ್ಣಂದು ಡೈವರ್ಸು ಆಗೋಗ್ಬಿಟ್ಟೈತಲ್ಲ. ಇನ್ನೇನು ವ್ಯಾತಿ ಇನ್ನೇನಿಲ್ಲ ಬಿಡು. ಅವಳು ಬತ್ತಾಳೆ ಮಾಡ್ತಾಳೆ ಅನ್ನೋದೇನಿಲ್ಲ. ಹೆಂಗೋನು ನಡೀತದೆ ಕಣಮ್ಮ. ಒಳ್ಳೆ ಐಡಿಯಾ ನೀನು ಮಾಡಿದ್ಯಾ. ನಿಂತು ಕಾಲು ನೋವೇ ಬಂತು. ನಿಮ್ಮ ಅಣ್ಣ ಮಾತ್ರ ಬರಲಿಲ್ಲ. ಕೂತ್ಕೊಳ್ಳೋದಿರು ಇಲ್ಲೇ ನೀನಿಯ. ನಾನಂತೂ ಮದುವೆಗೆ ಸಂದಕ್ಕೆ ರೆಡಿ ಆಗಬೇಕು ಕಣಮೋ. ನಾನಂತೂ ನನ್ನ ಮದುವೆನೂ ಸರಿಯಾಗಲಿಲ್ಲ, ಅವನ ಮದುವೆನೂ ಸರಿಯಾಗಲಿಲ್ಲ. ಈಗಿತ್ತ ಮತ್ತೆ ಗ್ರ್ಯಾಂಡಾಗಿ ಮಾಡಬೇಕು ಕಣಮ್ಮ ಮದುವೆನ. ನೋಡ ನೀರೇ ಅತಿ ಆಸೆ ಪಟ್ಕೋಬಾರ್ದು. ಏನೂ ಆಗಕ್ಕಿಲ್ಲ. ಅತಿ ಆಸೆ ಪಟ್ಕೊಂಡ್ರೆ ಗೊತ್ತಿಲ್ವೇ ನಿನಗೆ? ಆಸೆ ಇಟ್ಕೊಂಡಿದ್ದೆಲ್ಲ ಏನಾಯ್ತದೆ. ಇರು ನೋಡನಿ ಬರಲಿ ನಿಮ್ಮ ಅಣ್ಣಯ್ಯ. ಓಹ್, ಬತ್ತಾವನಿ ಬಂದ ಬಾಬಾ ಕುಂತ್ಕೋಬಾರ್ಲಾ. ಓಹೋ, ಏನು ಅಮ್ಮ ಮಗಳಿಬ್ರುನುವೆ ಜೊತೆಗೆ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಏನೋ ದೊಡ್ಡ ಪಿಲಾನೇನಿಯ ಮಾಡ್ತಾ ಇದ್ದಂಗಿದ್ದೀರಾ? ಏ ಅಣ್ಣಯ್ಯ, ಕುಂತ್ಕ ಬೈಲಿ. ನಿನ್ನ ಹತ್ರ ಓಸಿ ಮಾತಾಡ್ಬೇಕು. ಕುಂತ್ಕ ಇಲ್ಲಿ. ಹೇಳಿ ಏನು ವಿಷಯ ಅಂತ ಹೇಳ್ಬಿಟ್ಟು. ಅದು ಮಗ ಏನಂದ್ರೆ ಅದೇ ಸುಮ್ಮನೆ ಟೈಮ್ ಸರಿ ಇಲ್ಲ ನಮ್ಮದು. ಇನ್ನೇನು ನೀನು ಯೋಸ್ ದಿನ ಅಂತ ಹೇಳ್ಬಿಟ್ಟು ಹಿಂಗೇನೇ ಓಡಾಡ್ಕೊಂಡಿದ್ದೀಯ ಮಗ ನೀನು. ನಿನಗೆ ಅಂತ ಹೇಳ್ಬಿಟ್ಟು ಯಾರು ಜೊತೆಗೆ ಬೇಡವಾ ಹೇಳು? ಇರೋದೊಳೊಬ್ಳನ್ನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲಲ್ಲ. ಹಿಂಗೆ ನಿನಗೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ನನಗೆ ಅದೇ ಚಿಂತೆ. ಏನು ಮಾಡನಿ ಜೊತೆಗಿಲ್ವಲ್ಲ. ಒಬ್ರು ಯಾರನ್ನೊಬ್ಬರನ್ನ ಮದುವೆ ಮಾಡಿಸ್ಬಿಡನಿ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ ನಾನು. ಯಮ್ಮ, ನನಗೆ ಮದುವೆ ಸವಾಸ ನಿನಗೆ ಸಾಕು ಕಣಮೋ. ನೀನು ಸುಮ್ಕಿದ್ಬಿಡು. ಮದುವೆಗಿದ್ವಿ ಅಂತ ಎತ್ತಕ್ಕೆ ಹೋಗ್ಬೇಡ. ಈಗ ನೆಮ್ಮದಿಯಾಗಿವ್ನಿ. ಆಮೇಕಿನ ಮದುವೆಗಿದ್ವಿ ಮಾಡ್ಕೊಂಡು ಹಾಳಾಗೋದೇನು ಬೇಡ. ನನಗಂತೂ ಹೆಂಗುಸ್ರು ಸವಾಸನೆ ನೀಯ ಬೇಡ. ಬಿಟ್ಬಿಟ್ಟಿವ್ನಿ ನಾನು. ಹೆಂಗುಸ್ರುಗಳೇ ಬೇಡ ನನ್ನ ಜೀವನದಾಗೆ. ಹಿಂಗೆ ಇದ್ಬಿಡ್ತೀನಿ ಸಾಕು. ಏ ಸುಮ್ಕಿರ್ಲಣ್ಣ. ನಾನಲ್ಲಿ ಯಾವ ರೆಸ್ಮೆಸ್ರೆ ಉಟ್ಕೊಳ್ಳಿ ನಿನ್ನ ಮದುವೆಗೆ ಅಂತ ಯೋಚನೆ ಮಾಡ್ತಿದ್ರೆ ನೀನು ನೋಡಿದ್ರೆ ಮದುವೆನೇ ಬೇಡ ಅಂತ ಕುಂತಿದ್ಯಲ್ಲ. ಅಯ್ಯ ನೀನು ಸುಮ್ಕಿದ್ರೆ ಸರಿ. ನೀನು ಮಾಡ್ಕೋಬೇಕಷ್ಟೇ ನಿನ್ನ ಮದುವೆಯ. ಅಯ್ಯೋ ನಿಧಿ, ನಿಂಗೆ ಏನಾರ ಸೀರೆ ಬೇಕಾರೆ 4 ಸೀರೆ ಅಲ್ದಿರೋ 10 ಸೀರೆಯ ನಾನೇ ಕೊಡಿಸ್ತೀನಿ. ಸುಮ್ಕಿರು. ನೀನು ಸೀರೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೋಬೇಕೇ? ಅಯ್ಯ ನೀನು ಸುಮ್ಕಿರಣ. ಯೋಸ್ ದಿನ ಅಂತ ಹಿಂಗೆ ಐತ್ಯ. ಮನೆ ತುಂಬಾನುವೆ ಅವು ಬಂದು ದರಿದ್ರದವು ತುಂಬ್ಕೊಂಡವೆ. ನಮಗೆ ಅಂತ ಹೇಳ್ಬಿಟ್ಟು ನಮ್ಮ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಒಬ್ರು ಇಲ್ಲ ಅಂದ್ರೆ ಆಯ್ತದ. ಯಾರಣ್ಣ ಒಬ್ರಣ್ಣ ನಂಪರ ಅಂತ ಹೇಳ್ಬಿಟ್ಟು ಇರಬಾರ್ದೆ. ನಮ್ಮ ಪರ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂತ ಹೇಳ್ತಿದ್ದೀರಾ? ಅನ್ಕೊಂಡೆ ಇಲ್ಲ ಕರೆದಾಗೆ ನೀನಿಯ ಏನೋ ಪಿಲಾನ್ ಮಾಡ್ಕೊಂಡು ಕರೆದಿರ್ತೀರ ನನ್ನ ಅಂತ ಹೇಳ್ಬಿಟ್ಟು ಈ ಪಾಟಿ ಪಿಲಾನ್ ಮಾಡಿರ್ತೀರ ಅಂತ ಅನ್ಕೊಂಡಿರಲಿಲ್ಲ. ಅಯ್ಯೋ ಸುಮ್ಕಿರು. ಎಂತ ಮದುವೆಗಿದ್ದು ಏನು ಬೇಡ ನನಗೆ. ನಾನು ಜೀವನದಾಗ ಇವಾಗ ಸುಖ ಸಂತೋಷವಾಗಿ ಇವ್ನಿ. ಇನ್ನು ಸಂತೋಷ ಕೆಡ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಕಣವ. ಈ ಹುಡುಗಿಯರ್ನೆಲ್ಲ ಬಿಟ್ಟ ಮೇಲೆ ಭಾಳ ನೆಮ್ಮದಿ ಅನ್ನಿಸ್ತೈತೆ ನನ್ನ ಮನಸ್ಸಿಗೆ. ಹುಡುಗಿ ಯಾರು ಅಂತ ಫಸ್ಟ್ ಕೇಳು. ನಾವು ಹುಡುಗಿನೂ ನೋಡ್ಬಿಟ್ಟಿದೀವಿ. ಹುಡುಗಿ ಯಾರು ಅಂತ ನೀನು ಕೇಳಿದ್ರೆ ಸಾಕಾಯ್ತಿಯಾ? ಓಹೋ, ಏನು ಇವತ್ತಿನ ಪಿಲಾನೆಲ್ಲ ಇದು? ಆಗ್ಲೇ ನೀವೆಲ್ಲ ಮಾತಾಡ್ಕೊಂಡು ನೀನು ಕುಂತು ಬಿಟ್ಟಿದ್ದೀರಾ ಅನ್ನಿಸ್ತದೆ. ಹುಡುಗಿನೂ ನೋಡ್ಬಿಟ್ಟು ನೋಡಮ್ಮ ಮಾತು ಕೊಟ್ಟಿದ್ದೀನಿ ಗೀತ್ ಕೊಟ್ಟಿದ್ದೀನಿ ಅಂತ ನೀನು ನನ್ನ ತಾಗ ಮಾತ್ರ ಹೇಳಕ್ಕೆ ಬರಬೇಡ. ಈಗಲೇ ಹೇಳ್ಬಿಟ್ಟಿವ್ನಿ ನಾನು. ಆಮೇಕಿಂದ ಮಾತು ಕೊಟ್ಬಿಟ್ಟಿವ್ನಿ ಮಾಡ್ಕೊಂಡ್ಲೇಬೇಕು ಅಂತ ಕುಂತು ಬಿಟ್ಟು ಆಮೇಕಿಂದ. ಅಯ್ಯಲ್ಲ ಮಗನೇ ಸುಮ್ಕಿರ್ಲ. ಅದಕ್ಕೆ ನಿನ್ನೊಂದು ಮಾತು ಕೇಳಬೇಕು ಅಂತ ನನಗೆ ಕರೆಸಿದ್ದು. ನಿನ್ನೊಂದು ಮಾತು ಕೇಳ್ದಿದ್ದಂಗೆ ನಾವೇನಾರನೂ ಗಂಟಾಕ್ಸ್ಬಿಟ್ಟೇವೆ. ಬೋಸಿ ನಾನು ಹೇಳೋದನ್ನು ಕೇಳು. ಆಮೇಕಿಂದ ಬೇಕಾರೆ ನೀನು ಯೋಚನೆ ಮಾಡಿವಂತೆ. ನೀವೇನಾರ ಹೇಳಿ, ನನಗಂತೂ ಮದುವೆ ಬೇಡ. ಯಾವ ಮದುವೆನೂ ಆಗಕ್ಕಿಲ್ಲ ನಾನು.
ಸಾಕು ಹಿಂಗೆ ಜೀವನ ಪೂರ್ತಿ ಸನ್ಯಾಸಿಯಾಗಿ ಹೋಗಿದ್ದು ಬಿಡ್ತೀನಿ. ಯಾವಳನ್ನು ನಂಬಕ್ಕಿಲ್ಲ ನನ್ನ ಜೀವನದಾಗೆ. ಇಬ್ರು ನಂಬಿಟ್ಟು ತೋಪಾಗೋಗ್ಬಿಟ್ಟಿವಿ ಈಗಾಗಲೇ ನೀನಿಯ. ಇನ್ನು ತೋಪಾಗಕ್ಕೂ ಅಂತ ಹೇಳ್ಬಿಟ್ಟು ಯೋಚನೆ ಇಲ್ಲ ನಂಗೆ ಬಿಡು. ಹೆಂಗುಸ್ರು ಬಗ್ಗೆ ಯಾ ಮದ್ವೆನೂ ಬೇಡ ಮುಂಜಿನೂ ಬೇಡ ಸುಮ್ಕಿರಮ್ಮೋ. ನಾನು ಹೋಯ್ತೀನಿ, ನಂಗೆ ಕ್ಯಾಮೆ ಐತೆ ನೋಡು. ಏ ಸುಮ್ ಕುಂತ್ಕೊಳ್ಳ ನೀನು. ಅಯ್ಯಯ್ಯಯ್ಯ ನೋಡ್ಲಾ, ನೀನು ಮದುವೆ ಮಾಡ್ಕೊಂಡ್ರೆ ನೀನು ನಮ್ಮವೆಲ್ಲ ಸೊರೋಗೋದು ಪ್ರಾಬ್ಲಮ್ ಎಲ್ಲ ನನಗೆ. ಇಲ್ಲಾಂದ್ರೆ ನೀನು ದಡ್ಬಡೈತದ್ದು, ನಾನು ದಡ್ಬಡೈತದ್ದು. ಹಾಂ, ನಮ್ಮ ಮನೆಯಾಗ ಯಾರು ಬುದ್ಧಿವಂತರು ಅಂತ ಯಾರು ಇಲ್ಲ. ಆ ಬಂದವಳಲ್ಲ ಅವಳು, ನನ್ನ ಸೌತಿ ಮಗ ಬಂದವನಲ್ಲ, ಅವ್ನು ನೋಡ್ದ. ಹಾಂ, ಏನೋ ಇಂಜಿನಿಯರ್ ಮಾಡ್ಕೊಂಡು ಭಾಳ ಸಂದಾಗ ಓದ್ಕೊಂಡವ್ನಿ. ನಮಗೆಲ್ಲ ಯಾಮರ್ಸ್ಬಿಡ್ತಾರೆ ಕಣ್ಮಗ. ಅದಕ್ಕೆ ಹೇಳ್ತಿರೋದು ನಾನು, ಬ್ಯಾಡ ಮದುವೆ ಮಾಡ್ಕ. ಹುಡುಗಿ ಬ್ಯಾರೆ ಯಾರು ಅಲ್ಲ ಕಣಪ್ಪ, ಗೊತ್ತಿರೋರೇ ನೀ ಅಲ್ವಾ. ಹಾಂ, ಹುಡುಗಿ ಸ್ಯಾನೆ ಓದ್ಕೊಂಡವಳೆ, ನಮ್ದು ಹೆಂಗೋ ಜಮೀನಿಗೆ ಮೇಲೆ ಉಳಿಸ್ತಾಳೆ ಅಂತ ನಂಗೆ ಭಾಳ ನಂಬಿಕೆ ಐತೆ ಕಣಪ್ಪ. ಇಲ್ಲಾಂದ್ರೆ ನೀನೊಂಥರ ಮೂದೇವಿ ನನ್ನ ಮಗ ಇದ್ದಂಗೆ ಏನೂ ಗೊತ್ತಾಗಕ್ಕಿಲ್ಲ. ಅರ್ಧಂಬರ್ಧ ಓದ್ಕೊಂಬಂದಿದ್ಯಾ, ಆಮೇಲಿಂದ ಆಸ್ತಿ ಪಾಸ್ತಿ ಎಲ್ಲ ಅವ್ರಿಗೆ ಬರ್ಕೊಟ್ಬಿಟ್ರೆ ಅಂತ ಭಯ ಕಣಪ್ಪ. ನೋಡು, ಅದು ಹುಡುಗಿ ಉಷಾ ನಿನಗೆ ಡಾಕ್ಟ್ರು ಬಂದವಳಲ್ಲ, ಅವಳಿಗೆ ನಿನಗೆ ಕೊಟ್ಬಿಟ್ಟು ನೀನು ಮದುವೆ ಮಾಡನಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿರೋದು ನಾವು. ಅಯ್ಯ ನಿನ್ನ ಯಮೋ ಸುಮ್ಕಿರು. ಅವಳೆಲ್ಲಿ ನಾನೆಲ್ಲಿ? ಅವಳ ಆಕಾಶ ಆದ್ರೆ ನನ್ನ ಭೂಮಿ ಇವನಿ. ನೀನು ಇದು ಒಳ್ಳೆ ಸಂದ ಗಂಟಾಕಕ್ಕೆ ನೋಡ್ತೀಯಲ್ಲ, ನೀನು ಸುಮ್ಕಿರು. ಅವಳು ಒಪ್ಕೊಂಬಿಟ್ಟಾಳೆ. ಅವಳು ಡಾಕ್ಟ್ರು ನಾನು ನೋಡಿದ್ರೆ ಬಿ ಎನು ಪಾಸ್ ಆಗಿಲ್ಲ ಸರಿಯಾಗಿ ಅಂತದ್ರಾಗ ನಾನು ಒಪ್ಕೊಬಿಟ್ಟಾಳೆ ಅವಳು. ಸುಮ್ಕಿರು. ಏ ಒಪ್ಸೋದೋ ಬಿಡೋದು ನೋಡೋಣ. ಆಮೇಕಿಂದ ಒಂದು ಕಿತ ಮಾತಾಡಿದ್ರೆ ಆಯ್ತು. ಹಣೆ ಬರೋದಾಗಿದ್ರೆ ಎಂತೆಂಥವ್ರನ್ನ ಮದುವೆ ಮಾಡ್ಕೊಂಡವ್ರಿ. ಒಪ್ಸರೆ ಬೇಕಾದ್ರೂ ಸಿಕ್ಬಿಡ್ತಲೆ ಕಣಪ್ಪ. ಈಗ ಭಿಕ್ಷುಕಂಗೆ ಒಪ್ಸರೇನೂ ಸಿಗೋ ಅಂತ ಹಣೆ ಬರಹ ಇದ್ರೆ ಏನು ಮಾಡೋಕ್ಕಾಗಿಲ್ಲ ಅಲ್ವಾ. ಹಾಂ ನೋಡು, ನಾನು ಹೇಳ್ದಷ್ಟು ಕೇಳು. ಆ ಮಗ ಎಲ್ಲನೂ ಒಂದು ಕಿತ ಮಾತಾಡಿ ಒಪ್ಸನ. ಆ ಹುಡುಗಿ ಏನಂತದೋ ಗೊತ್ತಿಲ್ಲ. ಹ್ಞೂ ಅಂತಂದರೆ ತಾಳಿ ಕಟ್ಸೋದಿನಿ ನೀ. ಅದಕ್ಕೆ ನಿನಗೊಂದು ಮಾತು ಕಿವಿಗೆ ಹಾಕಿರ್ಬೇಕಲ್ಲ, ಅದಕ್ಕೆ ನೀ ಒಂದು ಮಾತು ಕಿವಿಗೆ ಹಾಕ್ತಾ ಇದ್ದೀವಿ ಅಷ್ಟೇ ನೀನಿಯ. ಇನ್ನೂ ಆ ಹುಡುಗಿತಾಗ ಮಾತಾಡಿಲ್ಲ, ಮಾತಾಡನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಪದ್ದಿ ಫಸ್ಟ್ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ಬಿಟ್ಟು ಆಮೇಕಿಂದ ಮಾತಾಡನಿ ಅಂತ ಅನ್ಕೋತಾ ಇದ್ವಿ. ಏ ಸುಮ್ಕಿರ್ ನೀನು. ನನ್ನ ಮಾನ ಮರವದಿ ಕಳೆದ್ಬಿಟ್ಟಿ ಆಮೇಕಿಂದ. ಅವಳು ಆ ದಡ್ಡನ ಮಗುನ ಹಳ್ಳಿಗುಗುನ ನಾನು ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗಿರೋ ಪ್ರಿನ್ಸಿಪ್ ಹೊಂಟೋಗ್ಬಿಟ್ರೆ ಆಮೇಕಿಂದ. ಈಗನ ಪ್ರಿನ್ಸಿಪಾಗ ಅದು ಯೋಸೋ ಸಹಾಯ ಮಾಡ್ಕೊಂಡು ಹೆಂಗೋ ಅವಳೆ ಆಮೇಕಿಂದ ಈ ಮೂದೇವಿಗೆ ನಾನು ಬೇಕೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಪ್ರಿನ್ಸಿಪ್ ಕೊಟ್ಟು ಮಾಡ್ಬಿಡ್ತಾಳೆ ಅಷ್ಟೇ ನೀನಿಯ. ನೀನು ಸುಮ್ಕಿರಮ್ಮೋ. ಎದ್ದೋಗಿ ಸುಮ್ಕೆ ನೀನಿಯ. ಎಂಥದ್ದು ಬೇಡ ನನಗೆ. ಕೇಳೋಕೆ ಹೋಗು, ನನ್ನ ಮೂರ್ವದಿ ಕಳಿಬೇಡಿ, ಈಗಲೇ ಹೇಳಿದ್ದೀನಿ. ಏ ಸುಮ್ಕಿರು. ಉಷುಂಗೆ ದುರಾಂಕರ ಇಲ್ಲ ಕಣನು. ಉಷಾ ಅಂತಳಲ್ಲ, ನಾನು ಹತ್ರದಿಂದ ನೋಡಿವ್ನಿ ಉಷುನ. ಉಷಾ ಭಾಳ ಒಳ್ಳೆಯವಳು. ನೀನು ಹಂಗೆ ಅನ್ಕೊಳಕ್ಕೆ ನೀ ಹೋಗ್ಬೇಡ. ಉಷಾ ಸರಿ ಇಲ್ಲ, ಅವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳಷ್ಟು ಒಳ್ಳೆಯವಳು ಯಾರೂ ಇಲ್ಲ. ಸುಮ್ಕಿದ್ರೆ ಆಯ್ತು ನೀನು. ಭಾಳ ಒಳ್ಳೆಯವಳು. ನನ್ನ ಮಾತು ಕೇಳೋಣ, ನೀನು ಸುಮ್ಕೆನೇ ಒಪ್ಕೋ ಸುಮ್ಮನೆ ನೀಯ. ಹೊತ್ತಿಗೆ ಆಗಿ ಬಂದ್ಬಿಟ್ಲು ಅಂದರೆ ನೀನು ಭಾಳ ಬಂಗಾರ ಆಯ್ತದೆ ಅಂತ ಹೆಂಡ್ತಿನ ಪಡಿಯಕ್ಕೆ ನೀನು ಪುಣ್ಯ ಮಾಡಿರ್ದೀಯ. ಗೊತ್ತೇನು, ಸುಮ್ಮನೆ ಅಲ್ಲ. ಅವಳು ನೀನೇ ನೋಡು ಕುಡ್ಕೊಂಡು ಬಿದ್ದಿದ್ದೆ ನೋಡ್ದ. ನೀನು ಯಾವ ಥರ ಬದಲು ಮಾಡಿದ್ಲು ಅಂತ ಹೇಳ್ಬಿಟ್ಟು ಒಂಥರ ಮ್ಯಾಜಿಕ್ ಇದ್ದಂಗೆ ಅವಳು ಕೈಯಾಗೆ. ನನ್ನ ಮಾತು ಕೇಳಿ ಸುಮ್ಕೆನ್ನಿಯ ಒಪ್ಕೊಳತ್ ಕಲಿ ನೀನು. ಅಯ್ಯೋ ನಿಮ್ಗೆ ಹೇಳಿವ್ನಿ ನನ್ನ ಮಾನ ಮರ್ವದಿನೇ ಕಳಿಬೇಕು ಅಂತ ಇದ್ರೆ ಕಳಿರಿ. ಮಾನ ಮರ್ವದಿಯ ಪ್ರಿನ್ಸಿಪ್ ಏನಾರ ಕೊಟ್ಟು ಮಾಡ್ಬೇಕು. ಇವ್ನು ನಂದು ಅವಳದು ಪ್ರಿನ್ಸಿಪ ಸುಮ್ಕೆ ಬಿಡಕ್ಕಿಲ್ಲ, ಈಗಲೇ ಹೇಳಿದ್ದೀನಿ. ಓಹೋ, ಅಂದ್ರೆ ನಿಂಗೆ ಒಳಗೆ ನೀನು ಆಸೆ ಐತೆ, ಆದರೆ ಆಮೇಲೆ ಒಪ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಭಯ ಅಷ್ಟೇ ನೀನು ಅಲ್ವಾ. ಏ ಸುಮ್ಕಿರು. ನೀನು ಏನೇನೋ ಅನ್ನಕ್ಕೆ ಹೋಗ್ಬೇಡ. ಹಂಗೆ ಹೇಳ್ತೀವಿ ನೋಡು ಆಸೆ ಐತಿ ಅಂತ. ಆಸೆ ಪಾಸೆ ಏನಿಲ್ಲ, ಸುಮ್ಕಿರು. ಇಷ್ಟು ಸಾಕು ನೀನು ನೊಕ್ಕೊಂಡು ಹೇಳ್ತಿದ್ಯಲ್ಲ, ಇಷ್ಟು ಸಾಕು. ನೀನು ಮದುವೆ ಫಿಕ್ಸು ಅಂತ ನೀನು ಅರ್ಥ. ಉಷಾ ಏನಾರ ಬ್ಯಾಡ ಅಂತ ಹೇಳಿದ್ರೆ ಆಮೇಕಿಂದ ವಿಚಾರ ಮಾಡನಿ. ಇವಾಗ ನೀನು ಏನು ಯೋಚನೆ ಮಾಡಬೇಡ. ನಾವೊಂದು ಕಿತ ಮಾತಾಡ್ಬಿಟ್ಟು ನೋಡ್ತೀವಿ. ಏ ನಿಮಗೆ ಮಾಡಕ್ಕೆ ಆಮೇಲೆ ಇಲ್ಲ ಬಿಡು. ನಿಜವಾಗೂ ನನವೇ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ಕೂತ್ಕೊತೀರ ನೀವಂತೂ. ನಾನು ಅಣ್ಣ ಇನ್ ಮಕ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ, ಅಣ್ಣ ಹಿಂಗೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು ಅವ್ನ ಮುಖ ನೋಡಿ ನೀನು ಹೇಳ್ಬೋದು ಕಣಮೋ. ಓ ಆಸೆ ಐತೆ ಒಳಗೆ ನೀನು. ನನ್ನ ಮಗ ಹೇಳ್ಕೊಳಕ್ಕಿಲ್ಲ ಅಷ್ಟೇ ನೀನು. ನೀನು ಎಲ್ಲಿ ಅವಳು ಆಗಕ್ಕಿಲ್ಲ ಅಂದ್ಬಿಡ್ತಾಳೋ ಏನೋ ಅಂತ ಭಯ ನೀನು ಅವನಿಗೂ. ಮತ್ತಿನ್ನೇನಮ್ಮ ಎಲ್ಲ ಒಪ್ಕೊಂಡಿದ್ದಾಯ್ತಲ್ಲ. ಇನ್ನೇನು ಒಂದು ಕಿತ ಸುಮ್ಮನೆ ನೀನು ಹಂಗೊಂದು ನೋಡ್ತೀವಿ. ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಫಸ್ಟ್ ಮಾತಾಡೋದು, ಆಮೇಕಿಂದ ಈ ಹುಡುಗಿತಾಗ ಮಾತಾಡೋದು. ಇಷ್ಟ ಇಲ್ಲ ಅಂದರೆ ನಮ್ದು ಏನು ಹಣೆ ಬರಹ ಸರಿ ಇಲ್ಲ ಅಂತ ಸುಮ್ಮನೆ ಆಗೋದು. ಅಂದ್ಬಿಟ್ರೆ ನೋಡವ ನಮ್ಮ ಸಂಸಾರ ಎಲ್ಲನೂ ಒಂಥರ ಬಂಗಾರದಂಗೆ ಆಗೋಗ್ಬಿಡ್ತದೆ. ನಾಳೆನೇ ಹೋಗ್ಬಿಟ್ಟು ಕೇಳ್ಕೊಬಿಟ್ಬಿಡ್ರಮ್ಮ. ಅರ್ಜೆಂಟಾಗಿ ಮಾಡ್ಬಿಡೋಣ ಮದುವೆಯ. ನಾಳೆನೇ ಹೋಗ್ಬೇಕು ನೀನು. ಇದೆ ಸಮಾಧಾನ. ಅಯ್ಯ ನಿನ್ನ ಸುಮ್ಮನೆ ನೀನು ಅರ್ಜೆಂಟ್ ಮಾಡಬಾರ್ದು. ಯೋಚನೆ ಮಾಡಿಬಿಟ್ಟು ಪದ್ದಿನ ಕರ್ಕೊಂಡು ಹೋಗ್ಬಿಟ್ಟು ಪತ್ತಿನ ಸುಬ್ಕಿರು. ಸರಿ ಯೊಪ್ತೀಕ ಎಲ್ಲ ಮುಗಿಯ ಗಂಟೆ ವಿಷಯನ ಯಾರಿಗೂ ಹೇಳೋಕ್ಕೂ ಹೋಗ್ಬೇಡ. ಕೆಡ್ಸೋರ್ ಶಾನೆ. ಆಯ್ತಮ್ಮ.